ಹೀಗಾಗಿ ಹಲವಾರು ವರ್ಷಗಳ ಹೋರಾಟಗಳು ನಡೆಯಿತು. ಭಾರತದ ಸ್ವಾತಂತ್ರ್ಯ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆ ಅದರ ಅರಿವು ಉಂಟಾಗುತ್ತದೆ. 1757ರಿಂದ ಸುಮಾರು 2 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳುವಲ್ಲಿ ಯಶಸ್ವಿಯಾದರು. ಅಷ್ಟೇ ಅಲ್ಲದೆ ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದರು. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ ಅಂತ ಈ ಹಲವಾರು ಮಾರ್ಗದರ್ಶನದಲ್ಲಿ ಸಮಸ್ತ ಜನತೆ, ದೇಶ ಜನತೆ ಹೋರಾಟದಲ್ಲಿ ಪಾಲ್ಗೊಂಡಿತು. ಒಂದು ಗುಂಪು ಹಿಂಸೆಯ ಮಾರ್ಗವನ್ನು ಹಿಡಿದರೆ ಇನ್ನೊಂದು ಗುಂಪು ಅಹಿಂಸೆಯ ಮಾರ್ಗವನ್ನು ಹಿಡಿದು ಹೋರಾಡಿತು. ಇಬ್ಬರ ಗುರಿ ಒಂದೇ ಆಗಿತ್ತು, ಅದೇ ಒಂದೇ ಮಾತ್ರ ಎಂಬ ತತ್ವ ಭಾರತವನ್ನು ಸ್ವತಂತ್ರಗೊಳಿಸುವುದು. ಹೀಗೆ ಹೋರಾಟ, ಸತ್ಯಾಗ್ರಹ, ಚಳವಳಿ ಮತ್ತು ಬಲಿದಾನಗಳ ಮೂಲಕ ಕೊನೆಗೂ 1947 ಆಗಸ್ಟ್ 14ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ನಾವು ಸ್ವತಂತ್ರವಾದೆವು. ಇಂದು ಭಾರತ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ, ಜಗತ್ತಿನ ಗೌರವ ಸ್ಥಾನವನ್ನು ಪಡೆದುಕೊಂಡಿದೆ. ನಾವೆಲ್ಲರೂ ಚಿಕ್ಕವರಿದ್ದಾಗ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎಂದು ಕರೆಸಿದ್ದರು. ಆದರೆ ಇಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಹೆಸರನ್ನು ನೋಡಲು ಬಹಳ ಹೆಮ್ಮೆ ಅನಿಸುತ್ತದೆ. ಇದು ನಮ್ಮೆಲ್ಲರ ಬಹು ಹೆಮ್ಮೆಯಾಗಿದೆ. ಭಾರತ ಈಗ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಮೂಲಸೌಕರ್ಯ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಖಗೋಳಯಾನ ಆದಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ವಿಶೇಷತೆಯನ್ನು ಮೆರೆಯುತ್ತಿದೆ. ಇಂತಹ ನಮ್ಮ ನೆಲದ ರಾಷ್ಟ್ರ ಹಬ್ಬವನ್ನು ನಾವಿನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ. ಮಾನ್ಯರೇ, ನಮ್ಮ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಆಗಿನ ಮಾತ್ರಕ್ಕೆ ಸಮಸ್ಯೆಗಳು ಇಲ್ಲೆಂದವಲ್ಲ, ಅವೆಲ್ಲವನ್ನು ಮೀರಿ ನಿಂತು ನಾವೆಲ್ಲೂ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು. ದೇಶ ಕಾಯುವ ಸೈನಿಕರನ್ನು ಬಲಪಡಿಸಬೇಕು. ಅನ್ನ ನೀಡುವ ರೈತರನ್ನು ಗೌರವಿಸಬೇಕು. ನಮ್ಮ ದೇಶ ಸುಭಿಕ್ಷೆಯಿಂದ ಇರಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನು ನಮ್ಮ ಜವಾಬ್ದಾರಿಗಳನ್ನು ಅರಿಯಬೇಕಾಗಿದೆ. ಅಗತ್ಯ. ನಾವೆಲ್ಲರೂ ಈ ದಿಶೆಯಲ್ಲಿ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಭಾರತೀಯರ ಹೆಮ್ಮೆ ಇದ್ದಾಗ ಮಾತ್ರ ನಮ್ಮಲ್ಲಿ ಐಕ್ಯತೆ, ಅಭಿಮಾನ ಮೂಡಲು ಸಾಧ್ಯ. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ರಾಷ್ಟ್ರದ ರಕ್ಷಣೆಗೆ ನಾವೆಲ್ಲ ಬದ್ಧರಾಗೋಣ ಎಂದು ಸಾರುತ್ತಾ ಇನ್ನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸುತ್ತಾ ನನ್ನ ಸಂದೇಶವನ್ನು ಈ ಘೋಷವಾಕ್ಯವನ್ನು ಮುಗಿಸಿದ್ದೇನೆ. ಭಾರತ್ ಮಾತಾ ಕಿ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.